ಸಿರಿಗನ್ನಡಂ ಗೆಲ್ಗೆ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಇಡ್ಲಿ ಯಾವ ಥರ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಇದು ಇಡ್ಲಿ ರವೆ ಹೊರಗಡೆಯಿಂದ ತಂದಿಲ್ಲ, ಮನೆಯಲ್ಲಿ ರೇಷನ್ ಅಕ್ಕಿ ಇರುತ್ತಲ್ಲ ಅದನ್ನು ಗಿರಣಿಗೆ ಹಾಕಿಸ್ಕೊಂಡು ತಂದಿರೋದು. ನೋಡಿ ಫ್ರೆಂಡ್ಸ್, ಇದರಿಂದ ಕೂಡ ಇಡ್ಲಿ ಸ್ಮೂತಾಗಿ ಮೃದುವಾಗಿ ಬರುತ್ತೆ, ಮೆತ್ತಗೆ ಸ್ಮೂತಾಗಿರುತ್ತೆ ಇಡ್ಲಿ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನಾನು ಅಳತೆ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿ ರವೆನ. ಇದರಿಂದ 3 ಕಪ್ ಅಥವಾ 3 ಬೌಲ್ ರವೆಗೆ 1 ಬೌಲ್ ಉದ್ದಿನಬೇಳೆನ ನೆನೆಸಲಿಕ್ಕೆ ಇಡಬೇಕು. ನಮ್ಮ ಮನೆಗೆ ಎಷ್ಟು ಬೇಕು ನಾನು ಅಷ್ಟು ತೊಗೊಂಡಿದ್ದೀನಿ. ನೀವು 3 ಕಪ್ಗೆ 1 ಕಪ್ ಉದ್ದಿನಬೇಳೆಯನ್ನು ಹಾಕಿ ಇದನ್ನು ನೆನೆ ಇಡ್ತಾ ಇದ್ದೀನಿ. ನಾಳೆ ಮಾಡಬೇಕಂದ್ರೆ ಇವತ್ತಿನ ದಿನವೇ ನಾವು ನೆನೆ ಇಡಬೇಕು. ನೀರು ಹಾಕಿ ಅದರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ನೆನೆಕ್ಕಿದ್ರೆ ಚೆನ್ನಾಗಿ ರಾತ್ರಿ ಪೂರ್ತಿ ನೆನೆದು ಬಿಡುತ್ತೆ. ನಂತರ ಸ್ವಲ್ಪ ಮೇಲೆ ನೀರು ಬರುತ್ತಲ್ಲ ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು ರವೆನ ಸೋಸ್ಕೊತಾ ಇದ್ದೀನಿ. ಅಕ್ಕಿನ ನೆನೆಸ್ಬಿಟ್ಟು ಕೂಡ ರುಬ್ಬಿಟ್ಟು ಕೂಡ ಇಡ್ಲಿ ಮಾಡ್ಬೋದು. ನಾನಿದು ಅಕ್ಕಿ ರವೆಯಿಂದನೇ ನಾನು ಇಡ್ಲಿ ಮಾಡ್ತಾ ಇರೋದು. ಈ ಥರ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಇದಕ್ಕೆ ಬೆರೆಸ್ಕೊಂಡು ನೆನೆ ಹಾಕಿಬಿಡಿ. ಹೀಗೆ ಸ್ವಲ್ಪ ನೆನೀತಾ ಇರಲಿದು. ಉದ್ದಿನಬೇಳೆನ ನೆನೆದಿರೋಂಥ ಉದ್ದಿನಬೇಳೆ ಕೂಡ ನೆನೆಸಿಟ್ಟಿದ್ದೀನಿ 1-2 ಗಂಟೆಗಳ ಕಾಲ. ಆ ಉದ್ದಿನಬೇಳೆಯನ್ನು ತೆಗೆದುಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಉದ್ದಿನಬೇಳೆನ ಪೇಸ್ಟ್ ಮಾಡಿಕೊಂಡು ಈ ಇಡ್ಲಿ ರವೆಗೆ ಇದನ್ನು ಕಲಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಸಿದ ಮೇಲೆ ಇಡೀ ರಾತ್ರಿನ ಇದನ್ನು ನೆನೆಯಕ್ಕೆ ಬಿಡಬೇಕು. ನಾನು ಉದ್ದಿನಬೇಳೆ ರುಬ್ಬುವಾಗ ಸ್ವಲ್ಪ 1 ಸ್ಪೂನನ್ನು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇದಕ್ಕೆ ಸೋಡಾ ಹಾಕೋ ಹಾಗಿಲ್ಲ. ಸೋಡಾ ಹಾಕಿದ್ರೆ ಜಾಸ್ತಿ ಉಪ್ಪು ಬರುತ್ತೆ. ಈ ಸಮ್ಮರಲ್ಲಿ ಸೋಡಾ ಇಲ್ಲದೇ ಮಾಡ್ತಾ ಇರೋದು ಇದನ್ನು ಇಡ್ಲಿಯನ್ನು. ಸೋಡಾ ಇಲ್ಲದೆ ಮಾಡಿದ್ರೂ ಕೂಡ ಇದು ಮೆತ್ತಗಾಗುತ್ತೆ, ಇಡ್ಲಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಉಪ್ಪು ಮಾತ್ರ ಬೆರೆಸಿಟ್ಟಿದ್ದೀನಿ ಇದಕ್ಕೆ. ಬೆಳಗಾವಷ್ಟರಲ್ಲಿ ಉಪ್ಪು ಬಿಡುತ್ತೆ ಹಿಟ್ಟು. ರವೆಯಿಂದನೇ ಮಾಡ್ತಾ ಇರೋದು. ಈ ಥರ ಕಲಿಸ್ಬಿಟ್ಟು ನೆನೆಯಕ್ಕೆ ಬಿಡಬೇಕು ಇಡೀ ರಾತ್ರಿ. ಇದನ್ನು ಬೆಳಗ್ಗೆ ಇಡ್ಲಿ ರೆಡಿ ಆಗುತ್ತೆ. ಈ ಥರ ನೆನೆಸ್ಬಿಟ್ರೆ ನೋಡಿ ಫ್ರೆಂಡ್ಸ್, ನೆನೆಯಕ್ಕೆ ರೆಡಿಯಾಗಿ ಬೆಳಗ್ಗೆ ಇದು ಈ ಥರ ಉಬ್ಬಿದೆ ನೋಡಿ. ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಂಡು ಕಲಿಸ್ಕೊಳ್ಬೇಕು ಚೆನ್ನಾಗಿ. ನಿನ್ನೆ ದಿನವೇ ಜಾಸ್ತಿ ಕಲಿಸಿದ್ರೆ ಪರವಾಗಿಲ್ಲ, ಸ್ವಲ್ಪ ಕಲಿಸಿದ್ರೆ ಇವಾಗ ಮತ್ತೆ ರುಚಿಗೆ ತಕ್ಕಷ್ಟು ನಾವು ಕಲಿಸ್ಕೋಬೇಕು. ನಾನು ನಿನ್ನೆ ರಾತ್ರಿನೇ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಕಲಸಿಟ್ಟಿದ್ದೀನಿ. ಸ್ವಲ್ಪ ಇದೆಲ್ಲ ಚೆನ್ನಾಗಿ ಇದಕ್ಕೆ ಮತ್ತೆ ಬೆಳಗ್ಗೆ ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಹಿಟ್ಟು ನೆಂದು. ರಾತ್ರಿ ಪೂರ್ತಿ ಇದು ನೆಂದಿದೆ. ನೋಡ್ತಾ ಇದ್ದೀರಾ, ಇಡ್ಲಿ ಹಿಟ್ಟು ರೆಡಿಯಾಗಿದೆ. ಇವಾಗ ಇದನ್ನು ಚೆನ್ನಾಗಿ ಕಲಸಿದ ನಂತರ ಇಡ್ಲಿ ಕುದಿಯೋಕ್ಕೆ ಇಡಬೇಕು. ಇಡ್ಲಿ ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಟರೆ ಇಡ್ಲಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಇಡ್ಲಿನ. ಇದು ಇಡ್ಲಿ ರವೆಯಿಂದ ಮಾಡಿರೋದು. ಅಕ್ಕಿ ಇರುತ್ತಲ್ಲ ರೇಷನ್ ಅಕ್ಕಿಯನ್ನು ಗಿರಣಿಗೆ ಒಡಿಸ್ಕೊಂಡು ಬಂದು ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಈ ಥರ ಇಡ್ಲಿ ರೆಡಿಯಾಗಿದೆ. ಇವಾಗ ಇಡ್ಲಿ ಸರ್ವ್ ಮಾಡ್ತೀನಿ. ನಾನು ಇದ್ರ ಜೊತೆ ಸ್ವಲ್ಪ ಸಾಂಬಾರು ಕೂಡ ಮಾಡಿಟ್ಕೊಂಡಿದ್ದೀನಿ ಮೊದಲೇ. ಅದನ್ನು ಬೇರೆ ವಿಡಿಯೋದಲ್ಲಿ
ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇಡ್ಲಿ ಸ್ಮೂತಾಗಿ ಮೃದುವಾಗಿದೆ. ಗರಂ ಗರಂ ಇಡ್ಲಿ ಸಾಂಬಾರು ತಿನ್ನೋಕ್ಕೆ ರೆಡಿಯಾಗಿದೆ. ನೋಡ್ತಿದ್ದೀರಾ ಫ್ರೆಂಡ್ಸ್, ಇಡ್ಲಿ ರೆಡಿಯಾಗಿದೆ. ಇವಾಗ ಅದ್ರ ಜೊತೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಡ್ಲಿ ಬಿಸಿ ಬಿಸಿಯಾದಂಥ ಇಡ್ಲಿ ರೆಡಿಯಾಗಿದೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್.